ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುರಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಅಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯಂ ಸರ್ವಜ್ಞಾನಾಜ್ಞಾನಬಂಧಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದಪ್ರವೃತ್ತಿನಿಮಿತ್ತ ಸರ್ವಗುಣಾತಿ ಪರಿಪೂರ್ಣತಮ ಸರ್ವದೋಷಾತಿದೂರ ಸರ್ವ ಅಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತಭೇದ ವಿವರ್ಜಿತತ್ವಾದಿನ ಭಗವದ್ದೃಷ್ಟೃಣಾಂ. ಮುಖ್ಯಪ್ರಾಣದೇವರು ಪರಮಾತ್ಮನನ್ನು ಯಾವ ರೀತಿಯಲ್ಲಿ ನೋಡ್ತಾರೆ, ಭಗವಂತ ಯಾವ ಸ್ವರೂಪವನ್ನು ಮೂಲ ರೂಪದಲ್ಲಿಯೂ ಮಧ್ವಾಚಾರ್ಯರಾಗಿಯೂ ನೋಡ್ತಾರೆ ಎಂಬುದನ್ನು ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರ್ವತ್ರ ಎಲ್ಲ ದೇಶಗಳಲ್ಲಿಯೂ ಸರ್ವದಾ ಎಲ್ಲ ಕಾಲಗಳಲ್ಲಿಯೂ ಇರತಕ್ಕಂತಹ ಸರ್ವಾಕಾರ ಸರ್ವವಸ್ತು ಸದೃಶ ಅನಂತವಾದ ಆಕಾರವುಳ್ಳವನು, ಸರ್ವಾಧಾರ ಸರ್ವವಸ್ತುಗಳಿಗೂ ಸತ್ತಾಪ್ರದನಾಗಿ ಸರ್ವವನ್ನು ಧರಿಸ್ತಕ್ಕಂಥವನು, ಸರ್ವಾಶ್ರಯ ಸಕಲ ಜಗತ್ತಿಗೆ ಆಶ್ರಯನಾದ, ಸರ್ವೋತ್ಪಾದಕ ಸರ್ವ ಸೃಷ್ಟಿಕರ್ತನಾದ, ಸರ್ವಪಾಲಕ ಎಲ್ಲರನ್ನೂ ಪಾಲನೆ ಮಾಡತಕ್ಕಂತಹ, ಸರ್ವಸಂಹಾರಕ ಎಲ್ಲರನ್ನೂ ಲಯಗೊಳಿಸ್ತಕ್ಕಂತಹ, ಸರ್ವನಿಯಾಮಕ ಸರ್ವವನ್ನೂ ನಿಯಮನ ಮಾಡುವನಾದ, ಸರ್ವಪ್ರೇರಕ ಸರ್ವರ ಪ್ರವೃತ್ತಿ ನಿಮಿತ್ತ ಸರ್ವರ ಪ್ರವೃತ್ತಿ ಪ್ರೇರಕನಾದ, ಸರ್ವಪ್ರವರ್ತಕ ಸರ್ವರ ಕ್ರಿಯೆಗಳನ್ನು ತಾನು ಮಾಡಿಸುವವನಾದ, ಸರ್ವನಿವರ್ತಕ ಸರ್ವರ ಎಲ್ಲ ಪ್ರವೃತ್ತಿಗಳನ್ನು ಬಿಡಿಸುವವನಾದ, ಯಥಾಯೋಗ್ಯಂ ಆಯಾ ವಸ್ತು ಸ್ವಭಾವಗಳ ಯೋಗ್ಯತೆಗೆ ಅನುಗುಣವಾಗಿ ಸರ್ವಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದ ಸರ್ವ ಎಲ್ಲರಿಗೂ ಜ್ಞಾನವನ್ನು ಅಜ್ಞಾನವನ್ನು ಬಂಧ ಮೋಕ್ಷಗಳನ್ನು ಹೊಂದಿಸ್ತಕ್ಕಂಥವನು, ಸರ್ವಸತ್ತಾಪ್ರದ ಸರ್ವವಸ್ತುಗಳ ಶಕ್ತಿಪ್ರದನಾದ, ಸರ್ವಶಬ್ದವಾಚ್ಯ ಎಲ್ಲ ಶಬ್ದಗಳಿಂದಲೂ ಮುಖ್ಯವಾಚ್ಯನಾದ, ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಎಲ್ಲ ಶಬ್ದಗಳ ಪ್ರವೃತ್ತಿಗೆ ಕಾರಣನಾದ, ಸರ್ವಗುಣಾತಿ ಪರಿಪೂರ್ಣತಮ ಸಕಲ ಸದ್ಗುಣದ ಅತ್ಯಂತ ಪೂರ್ಣನಾದ, ಸರ್ವದೋಷಾತಿ ದೂರ ಸಕಲ ದೋಷರಹಿತನಾದ, ಸರ್ವಾಚಿಂತ್ಯ ರಮಾ ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಹಾಗೂ ಜೀವರುಗಳಿಂದಲೂ ಅಚಿಂತ್ಯನಾದ, ಸರ್ವೋತ್ತಮ ಸರ್ವಶ್ರೇಷ್ಠನಾದ, ಸರ್ವೇಶ್ವರ ಎಲ್ಲರಿಗೂ ಸ್ವಾಮಿಯಾದ, ಸರ್ವಾತ್ಯಂತ ವಿಲಕ್ಷಣ ಎಲ್ಲ ವಸ್ತುಗಳಿಂದ ಅತ್ಯಂತ ವಿಲಕ್ಷಣವಾದ
ಧರ್ಮಗಳ ಸ್ವರೂಪನಾದ ಸ್ವಗತ ಭೇದ ವಿವರ್ಜಿತತ್ವಾದಿನ ತನ್ನ ಅನಂತ ರೂಪಗಳಲ್ಲಿ ಪರಸ್ಪರವಾಗಿಯೂ ಅವಯವ ಗುಣಕ್ರಿಯಾದಿಗಳಿಂದಲೂ ಭೇದ ವಿವರ್ಜಿತನಾದ ಭಗವದ್ದೃಷ್ಟೃಣಾಂ ಭಗವಂತನ ಸ್ವರೂಪವನ್ನು ನಿತ್ಯ ನೋಡ್ತಾ ಇರತಕ್ಕಂತಹ ಅಂತ ಆ ಪರಮಾತ್ಮನ ಸ್ವರೂಪವನ್ನು ನಿತ್ಯ ನೋಡ್ತಕ್ಕಂಥವರು ಅಂತ ಇಲ್ಲಿ ಹೇಳ್ತಿರೋದು. ಆ ಪರಮಾತ್ಮನ ಸ್ವರೂಪ ಎಂಥದ್ದು, ಇವರು ನೋಡ್ತಕ್ಕಂಥದ್ದು ಅದನ್ನು ಹೇಳಿತು. ವಾಯುದೇವರು ಅವರು ಹಿಂದೆ ಹೇಳಿದ ಹಾಗೆ ಸಮಸ್ತ ಜೀವರಿಗೆ ಶಿರೋರತ್ನ ಅಂತಿದ್ದಾರೆ, ಸದಾ ಭಗವತ್ಪರರಾಗಿದ್ದಾರೆ ಅಂತ ಹೇಳಿದ್ದು. ಯಾವಾಗಲೂ ಭಗವಂತನ ನೋಡ್ತಾ ಇದ್ದಾರೆ, ಎಲ್ಲ ವಸ್ತುಗಳಲ್ಲಿಯೂ ಆಸಕ್ತಿ ರಹಿತರಾಗಿದ್ದಾರೆ. ಆ ಪರಮಾತ್ಮನ ರೂಪ ಎಂಥದ್ದು, ಎಂತಹ ಪರಮಾತ್ಮನ ನೋಡ್ತಾ ಇದ್ದಾರೆ ಇವರು ಅಂದರೆ ಎಲ್ಲ ದೇಶ ಕಾಲಗಳಲ್ಲಿಯೂ ಇರತಕ್ಕಂಥವ, ಸರ್ವವಸ್ತು ಸದೃಶ ಅನಂತ ರೂಪವುಳ್ಳವ, ತತ್ತದ್ವಸ್ತುಗಳಲ್ಲಿ ತದಾಕಾರನಾಗಿದ್ದು ಅವುಗಳನ್ನು ನಿಯಂತ್ರಣ ಮಾಡತಕ್ಕಂಥವ, ಸಕಲ ವಸ್ತುಗಳಿಗೂ ಮೂಲ ಆಧಾರ ಮತ್ತು ಎಲ್ಲರಿಗೂ ಮುಖ್ಯ ರಕ್ಷಕ, ಸರ್ವರಿಗೂ ಆಶ್ರಯ ಇತ್ಯಾದಿ ಆ ಭಗವಂತನ ರೂಪವನ್ನು, ಇಂತಹ ಭಗವಂತನನ್ನು ನಿರಂತರವಾಗಿ ಸಾಕ್ಷಾತ್ ನೋಡ್ತಾ ಇರ್ತಾರೆ ವಾಯುದೇವರು ಅಂತ ಈ ಒಂದು ಗದ್ಯದ ಒಂದು ತಾತ್ಪರ್ಯ. ಇಲ್ಲಿ ಹೇಳ್ತಕ್ಕಂತಹ ಎಲ್ಲ ಗುಣಗಳು ಭಗವಂತನಲ್ಲಿ ಇವೆ. ಅವನು ಸರ್ವವ್ಯಾಪ್ತ, ಸರ್ವ ವಸ್ತುಗಳಲ್ಲಿಯೂ ಸರ್ವಕಾಲದಲ್ಲಿಯೂ ಸರ್ವ ಆಕಾರಗಳಲ್ಲಿಯೂ ಸರ್ವವಸ್ತು ಸತ್ತಾಪ್ರಧಾನಾಗಿರತಕ್ಕಂಥವ, ಸಕಲ ಜಗತ್ತಿಗೆ ಆಶ್ರಯನಾದವ, ಎಲ್ಲರಿಗೂ ನಿಯಾಮಕನಾಗಿರತಕ್ಕಂಥವ, ಪ್ರೇರಕ, ಮತ್ತು ಪ್ರತಿಯೊಂದು ಜೀವರ ಸೃಷ್ಟಿಸ್ಥಿತಿ ಲಯಗಳಿಗೆ ಅವನು ಸ್ವಾಮಿಯಾಗಿದ್ದಾನೆ ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಿದ್ದಾರೆ. ಸರ್ವ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ, ಸರ್ವ ದೋಷಗಳಿಂದ ದೂರನಾಗಿದ್ದಾನೆ, ಸರ್ವ ಅಚಿಂತ್ಯ ಅಂದರೆ ರಮಾಬ್ರಹ್ಮಾದಿಗಳಿಂದಲೂ ಅವರು ಚಿಂತಿಸ್ತಾ ಇದ್ದರೂ ಕೂಡ ಪೂರ್ಣವಾಗಿ ಅವರಿಗೆ ನಿಲುಕದವ, ಮತ್ತು ಸ್ವಗತ ಭೇದ ವಿವರ್ಜಿತ ಅಂದರೆ ತನ್ನ ಅವತಾರಗಳಲ್ಲಿಯೂ ರೂಪಗಳಿಗೂ ಗುಣಗಳಿಗೂ ಅವಯವಗಳಿಗೂ ಯಾವುದೇ ಭೇದ ಇಲ್ಲದವ ಅಂತ ಅಭಿಪ್ರಾಯ. ಇಂಥ ಭಗವಂತನನ್ನು ವಾಯುದೇವರು ನೋಡ್ತಾ ಇರ್ತಾರೆ. ಈ ಜಗತ್ ಸಂಬಂಧವಾಗಿರತಕ್ಕಂತಹ ಸೃಷ್ಟಿಸ್ಥಿತಿ ಲಯ ಇತ್ಯಾದಿ 8 ಕ್ರಿಯೆಗಳೇನಿವೆ, ಈ ಎಲ್ಲ ಅಷ್ಟಕರ್ತೃತ್ವಗಳಲ್ಲಿ ಅವನು ಸ್ವಭಾವದಿಂದಲೇ ಪ್ರವೃತ್ತಿ ಮಾಡ್ತಾನೆ. ಚೇತನ ಜಗತ್ತಿಗೆ ಚೇತನಾತ್ಮಕವಾದ ಪ್ರಪಂಚ ಇದೆ. ಇಲ್ಲಿ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಅಷ್ಟಕರ್ತೃತ್ವಗಳಲ್ಲಿ ಈ ಅಚೇತನವಾಗಿರತಕ್ಕಂತಹ ಜಡವಾಗಿದ್ದ ಪ್ರಪಂಚ ಏನಿದೆ, ಇದಕ್ಕೆ ಈ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯಾವುದೂ ಇಲ್ಲ. ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿಗೆ ಇದೆಲ್ಲವೂ ಇದೆ. ಚೇತನವಾಗಿರತಕ್ಕಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮತ್ತು ನಿಯಮನ, ಇದು ಅಚೇತನವಾಗಿರತಕ್ಕಂತಹ ಜಗತ್ತಿನದ್ದು. ಅಚೇತನವಾಗಿರತಕ್ಕಂತಹ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ. ಇನ್ನು ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿಗೆ ಸೃಷ್ಟಿಯಾದಿ ಅಷ್ಟಕರ್ತೃತ್ವವೂ ಇದೆ. ಅದರಿಂದ ಯಥಾಯೋಗ್ಯವಾಗಿ ಇಟ್ಕೊಳ್ಬೇಕಲ್ಲಿ. ಯಥಾಯೋಗ್ಯಂ ಸರ್ವಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದ ಅಂತ ಹೇಳಿದ ಯಾಕೆ ಅಂದರೆ ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿಗೆ ಮಾತ್ರ ಈ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಇರುವುದರಿಂದ
ಅವುಗಳಿಗೆ ಮಾತ್ರ ಇಟ್ಕೊಳ್ಬೇಕು ಅನ್ನೋದಕ್ಕೆ ತಿಳಿಸ್ಲಿಕ್ಕೋಸ್ಕರ ಯಥಾಯೋಗ್ಯಂ ಅಂತ ಹೇಳಿತ್ತು. ಇನ್ನು ಅಚೇತನವಾಗಿರತಕ್ಕಂತಹ ಜಗತ್ತು, ಅದರ ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನು ಮಾಡ್ತಕ್ಕಂಥವನು ಪರಮಾತ್ಮನೇ. ಗ್ರಹಗಳು, ನಕ್ಷತ್ರಗಳು, ಇವುಗಳ ಸಂಚಾರ, ಎಲ್ಲ ಜಡಕ್ರಿಯೆಗಳ ನಿಯಾಮಕ ಅವನು. ಪರಮಾತ್ಮನ ಒಂದು ನಿಯಮದಂತೆ ಅದೆಲ್ಲ ನಡೆಯುತ್ತೆ. ಭೀಷಾಸ್ಮಾದ್ವಾತ ಪವತೆ ಭೀಷೋದೇತಿ ಸೂರ್ಯ ಇತ್ಯಾದಿ ಶ್ರುತಿಗಳಿವೆ. ಈ ಪರಮಾತ್ಮನ ಆಜ್ಞೆಯಂತೆಯೇ ಇದೆಲ್ಲವೂ ನಡೆಯತಕ್ಕಂಥದ್ದು. ಪರಮಾತ್ಮನ ಆಜ್ಞಾಭಂಗ ಭಯದಿಂದ ಸೂರ್ಯ ಸಕಾಲದಲ್ಲಿ ಉದಯಾಸ್ತಗಳನ್ನು ಹೊಂತಾನೆ. ಹೀಗೆ ಇವೆಲ್ಲ ಹೇಳಿರೋಂಥದ್ದು. ಮತ್ತು ಪ್ರವರ್ತಕ, ನಿವರ್ತಕ, ಈ ಶಬ್ದಗಳು ಪ್ರವರ್ತಕ, ನಿವರ್ತಕ ಶಬ್ದಗಳು ಸರ್ವನಿಯಾಮಕತ್ವದ ಒಂದು ವಿವರಣ ಶಬ್ದಗಳು. ಸರ್ವನಿಯಾಮಕತ್ವ ಇದೆಯಲ್ಲ, ಸರ್ವನಿಯಾಮಕತ್ವ ಅಂದರೆ ಏನು? ಸರ್ವರನ್ನು ನಿಯಾಮಕ ಮಾಡ್ತಾನೆ, ಸರ್ವರನ್ನು ಪ್ರವರ್ತಿಸ್ತಾನೆ, ಸರ್ವರನ್ನು ನಿವೃತ್ತಿಗೊಳಿಸ್ತಾನೆ. ಈ ಸರ್ವನಿಯಾಮಕತ್ವದ ವಿವರಣ ಶಬ್ದಗಳು ಪ್ರವರ್ತಕ, ನಿವರ್ತಕ. ಸರ್ವ ಪ್ರವರ್ತಕ, ಸರ್ವ ನಿವರ್ತಕ ಅಂತ ತಿಳ್ಕೊಳ್ಬೇಕು. ಮತ್ತು ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಜೀವರಿಗೆ ಮಾತ್ರ ಯಥಾಯೋಗ್ಯವಾಗಿ ಸಂಭವಿಸ್ತವೆ. ಜೀವರ ಒಂದು ಸ್ವರೂಪ ಯೋಗ್ಯತೆ, ಅವರ ಒಂದು ಅನಾದಿ ಕರ್ಮ, ಪುರುಷ ಪ್ರಯತ್ನ, ಈ ಮೂರನ್ನು ಗಮನದಲ್ಲಿಟ್ಕೊಂಡು ಕಾಲಕಾಲಕ್ಕೆ ಪರಮಾತ್ಮ ಜೀವರನ್ನು ಪ್ರೇರಿಸಿ ಅವರಿಗೆ ಜ್ಞಾನಾದಿಗಳನ್ನು ಕೊಡ್ತಾನೆ. ಇಲ್ಲಿ ಯೋಗ್ಯತೆ ಅಂದರೆ ಜೀವಸ್ವಭಾವವೇ ಯೋಗ್ಯತೆ. ಅದು ಎಲ್ಲ ಜೀವರಲ್ಲಿಯೂ ಯೋಗ್ಯತೆ ಅನ್ನೋದು ಅನಾದಿ ಸಿದ್ಧವಾಗಿದೆ ಮತ್ತು ಅದು ನಿತ್ಯ. ಜೀವರ ನಾನಾ ವಿಧವಾಗಿರತಕ್ಕಂತಹ ಪ್ರವೃತ್ತಿಗೆ ಮೊದಲ ಕಾರಣ ಇದು. ಪ್ರತಿಯೊಬ್ಬ ಜೀವಿಯ ಸ್ವರೂಪಭೂತವಾಗಿರತಕ್ಕಂತಹ ಯೋಗ್ಯತೆ, ಅವನ ಸ್ವಭಾವ, ಅದೇ ಅವನ ನಾನಾ ವಿಧ ಪ್ರವೃತ್ತಿಗೆ ಕಾರಣ. ಎಲ್ಲದಕ್ಕೂ ಪ್ರವರ್ತಕ ಪರಮಾತ್ಮ. ಆದರೆ ಈ ಮೂರು ಕಾರಣಗಳಿಗೆ ಅನುಗುಣವಾಗಿ ಅವನು ಪ್ರವರ್ತಕ. ಪ್ರತಿಯೊಬ್ಬ ಜೀವಸ್ವಭಾವಕ್ಕೆ ಅನುಗುಣವಾಗಿ ಜೀವರನ್ನು ಪ್ರವೃತ್ತಿ ಮಾಡಿಸ್ತಾನೆ. ಹಾಗಾಗಿ ಜೀವರ ನಾನಾ ವಿಧ ಪ್ರವೃತ್ತಿಗೆ ಮೊದಲ ಕಾರಣ ಯಾವುದು ಅಂದರೆ ಅನಾದಿ ಸಿದ್ಧವಾಗಿರತಕ್ಕಂತಹ ಜೀವರ ಯೋಗ್ಯತೆ, ಅವರ ಸ್ವಭಾವ. ಇನ್ನೊಂದು ಕಾರಣ ಅನಾದಿ ಕರ್ಮ. ಅವನು ಜನ್ಮಾಂತರದಲ್ಲಿ ಮಾಡ್ಕೊಂಬಂದಿರುವಂಥದ್ದು, ಅದು ಅನಾದಿ ಕರ್ಮ. ಹೀಗೆ ಅವರ ಯೋಗ್ಯತೆ, ಅವರ ಕರ್ಮ ಇವುಗಳಿಗೆ ಅನುಗುಣವಾಗಿ ಪರಮಾತ್ಮ ಪ್ರವರ್ತಕನಾಗಿರ್ತಾನೆ. ಇವೆಲ್ಲವೂ ಅವನ ಕರ್ಮ, ಅವನ ಸ್ವಭಾವ, ಅವೆಲ್ಲವೂ ಪರಮಾತ್ಮನ ವಶವೇ. ಪರಮಾತ್ಮ ಮಾತ್ರ ಯಾರ ವಶವೂ ಅಲ್ಲ. ಅವನು ಸರ್ವೋತ್ತಮ, ಸ್ವತಂತ್ರ. ಆದ್ದರಿಂದ ಯಥಾಯೋಗ್ಯಂ, ಆಯಾ ಜೀವರ ಯೋಗ್ಯತಾನುಸಾರವಾಗಿ, ಮೂರು ರೀತಿಯಾದ ಜೀವರಿದ್ದಾರಲ್ವಾ, ಮೂರು ರೀತಿಯಾಗಿರ್ತಕ್ಕಂತಹ ಜೀವರಿದ್ದಾರೆ. ಆ ಮೂರು ರೀತಿಯ ಜೀವರಿಗೆ ಅನುಗುಣವಾಗಿ ಜೀವತ್ರೈವಿಧ್ಯರು ಅಂತ ಭಗವದ್ಗೀತೆಯಲ್ಲಿ ಬಂತಲ್ಲ, ಆ ಜೀವತ್ರೈವಿಧ್ಯರಿಗೆ ಅನುಗುಣವಾಗಿ ಮುಕ್ತಿಯೋಗ್ಯರಿಗೆ ನಿತ್ಯಾನಂದ ಸ್ಥಿತಿಯನ್ನು ಕೊಡ್ತಾನೆ. ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ಮಿಶ್ರಗತಿಯನ್ನು ಕೊಡ್ತಾನೆ. ತಮೋಯೋಗ್ಯರಿಗೆ ನಿತ್ಯ ದುಃಖವನ್ನು ಕೊಡ್ತಾನೆ. ಆದ್ದರಿಂದ ಯಥಾಯೋಗ್ಯ, ಅವರವರ ಯೋಗ್ಯತಾನುಸಾರವಾಗಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡ್ತಕ್ಕಂಥವನು ಅಂತ ತಿಳ್ಕೊಳ್ಬೇಕು. ಇನ್ನು ಇಲ್ಲಿ ಸರ್ವಸತ್ತಾಪ್ರದ ಅಂತ ಬಂತು. ಎಲ್ಲರಿಗೂ ಸತ್ತಾಪ್ರದ ಅಂದರೆ ಈ ಅನಿತ್ಯವಾಗಿರತಕ್ಕಂತಹ ವಸ್ತುಗಳಿಗೆ ಮಾತ್ರ
ಸತ್ತಾಪ್ರದ ಅಂತ ಹೇಳೋದು. ಅನಿತ್ಯವಾದ ವಸ್ತುಗಳಿಗೆ ಸತ್ತಾಪ್ರದನಾಗಿದ್ದಾನೆ ಅಂತ. ಯಾವುದು ಅನಿತ್ಯ, ಯಾವುದಕ್ಕೆ ಉತ್ಪತ್ತಿ ಇದೆಯೋ, ಯಾವುದಕ್ಕೆ ವಿನಾಶ ಇದೆಯೋ ಅದನ್ನು ನಾವು ಅನಿತ್ಯ ಅಂತ ಹೇಳ್ತೇವೆ. ಈ ಉತ್ಪತ್ತಿ ವಿನಾಶ ಉಳ್ಳಂತಹ ಅನಿತ್ಯ ವಸ್ತುಗಳಿಗೆ ಪರಮಾತ್ಮ ಅವನು ಸತ್ತಾಪ್ರದ ಅಂತ ಹೇಳ್ಬೋದು. ಅವ ನಾಶವಾಗೋ ತನಕ ಅದನ್ನು ರಕ್ಷಣೆ ಮಾಡ್ಕೊಂಬರ್ತಾನೆ. ಆದ್ದರಿಂದ ಅವನು ಸೃಷ್ಟಿಕರ್ತ, ಅವನೇ ಸ್ಥಿತಿಕರ್ತ. ಆದ್ದರಿಂದ ಅದನ್ನು ಸತ್ತಾಪ್ರದ ಅಂತ ಹೇಳ್ಬೋದು. ಯಾವುದಕ್ಕೆ? ಉತ್ಪತ್ತಿ ವಿನಾಶಗಳುಳ್ಳಂತಹ ಅನಿತ್ಯ ವಸ್ತುಗಳಿಗೆ ಮಾತ್ರ ಸೃಷ್ಟಿಕರ್ತನಾಗಿರ್ತಕ್ಕಂತಹ, ಲಯಕರ್ತನಾಗಿರ್ತಕ್ಕಂತಹ, ಸ್ಥಿತಿಕರ್ತನಾಗಿರ್ತಕ್ಕಂತಹ ಪರಮಾತ್ಮ ಸತ್ತಾಪ್ರದ ಅಂತ ಹೇಳ್ಬೋದು. ಆದರೆ ಅನಾದಿ ನಿತ್ಯವಾಗಿರತಕ್ಕಂತಹ ಜೀವಸ್ವರೂಪಗಳನ್ನು ಯಾರೂ ಸೃಷ್ಟಿ ಮಾಡಿಲ್ಲ. ಆದ್ದರಿಂದ ಅವುಗಳಿಗೆ ನಾಶವೂ ಇಲ್ಲ. ಮೂಲ ಪ್ರಕೃತಿ, ನಿತ್ಯ ಆಕಾಶ, ವೇದ ಇವೇ ಮೊದಲಾದ ನಿತ್ಯ ಪದಾರ್ಥಗಳಿವೆ. ಇವಕ್ಕೆಲ್ಲ ಪರಮಾತ್ಮ ಹೇಗೆ ಸತ್ತಾಪ್ರದ? ಅನಿತ್ಯವಾಗಿರತಕ್ಕಂಥ ವಸ್ತುಗಳಿಗೆ ಸತ್ತಾಪ್ರದ ಸರಿ. ನಿತ್ಯವಾಗಿರತಕ್ಕಂತಹ ಈ ಮೂಲ ಪ್ರಕೃತಿ, ಆಕಾಶ ಮತ್ತು ಜೀವರು ಇವುಗಳಿಗೆಲ್ಲ ಹೇಗೆ ಅವನು ಸತ್ತಾಪ್ರದನಾಗ್ತಾನೆ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ನಿತ್ಯವಾದ ವಸ್ತುಗಳಿಗೂ ಕೂಡ ಅವನು ಸತ್ತಾಪ್ರದನೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಇತ್ಯಾದಿ ಶ್ರುತಿಗಳು ಹೇಳ್ತಾ ಇವೆ. ನಿತ್ಯವಾದ ವಸ್ತುಗಳಿಗೂ ಕೂಡ ಆ ನಿತ್ಯತ್ವಪ್ರದನಾಗಿರ್ತಕ್ಕಂಥವನು, ಆ ನಿತ್ಯವಾದ ವಸ್ತುಗಳಿಗೆ ನಿತ್ಯತ್ವವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವನು ಸತ್ತಾಪ್ರಧಾನ ಅಂತ ಹೇಳಬೇಕು. ನಿತ್ಯತ್ವಪ್ರದ. ಆದ್ದರಿಂದ ಪರಮಾತ್ಮನ ಪರಮ ನಿತ್ಯ ಸ್ವರೂಪ ಅಂತ ಹೇಳ್ತಾರೆ. ನಿತ್ಯ ವಸ್ತುಗಳ ನಿತ್ಯತ್ವವು ಕೂಡ ಅವನ ಅಧೀನವಾಗಿದೆ. ಆದ್ದರಿಂದ ನಿತ್ಯವಾದ ವಸ್ತುಗಳಿಗೂ ಕೂಡ ಅವನು ಸತ್ತಾಪ್ರದ ಅಂತಲೇ ಹೇಳಬೇಕು. ಅದನ್ನೇ ಶ್ರುತಿ ಹೇಳುತ್ತೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದಪೇಕ್ಷೆಯ. ಅಂದರೆ ದ್ರವ್ಯ, ಕರ್ಮ, ಕಾಲ, ಮೂಲ ಪ್ರಕೃತಿ, ಜೀವ ಇವೆಲ್ಲವೂ ಯದನುಗ್ರಹತ ಸಂತಿ, ಯಾವ ಹರಿಯ ಅನುಗ್ರಹದಿಂದ ಇರುತ್ತವೆಯೋ, ಯದುಪೇಕ್ಷೆಯ, ಯಾವ ಪರಮಾತ್ಮ ಉಪೇಕ್ಷೆ ಮಾಡಿದರೆ ಇವು ಯಾವುವು ನ ಸಂತಿ ಇರುವುದಿಲ್ಲವೋ ಅಂತಹ ಇವುಗಳಿಗೆಲ್ಲ ನಿತ್ಯವಾಗಿದ್ದರೂ ಕೂಡ ಸತ್ತಾಪ್ರದನಾಗಿರ್ತಕ್ಕಂಥವನು, ನಿತ್ಯತ್ವಪ್ರದನಾಗಿರ್ತಕ್ಕಂಥ ಪರಮಾತ್ಮ. ಅದರಿಂದ ಪರಮಾತ್ಮ ನಿತ್ಯವಾಗಿರತಕ್ಕಂತಹ, ಅನಿತ್ಯವಾಗಿರತಕ್ಕಂತಹ ಎಲ್ಲ ವಸ್ತುಗಳಿಗೂ ಕೂಡ ಅವನು ಸತ್ತಾಪ್ರದನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಆ ನಿತ್ಯ ವಸ್ತುಗಳ ನಿತ್ಯತ್ವವನ್ನು ರಕ್ಷಣೆ ಮಾಡ್ತಾನೆ ಅವನು. ನಿತ್ಯವಾದ ವಸ್ತುಗಳ ನಿತ್ಯತ್ವವನ್ನು ರಕ್ಷಣೆ ಮಾಡ್ತೇನೆ ಅಂತ ಅವನ ಸಂಕಲ್ಪ. ಅದರಿಂದ ಅವ ಸತ್ಯ ಸಂಕಲ್ಪ. ಅನಾದಿ ನಿತ್ಯರಾಗಿರತಕ್ಕಂತಹ ಜೀವನನ್ನು ನಿತ್ಯವಾಗಿ ಇಡುತ್ತೇನೆ. ಆ ಪರಮಾತ್ಮ ತ್ಯಾಗ ಮಾಡಿಬಿಟ್ರೆ, ಉಪೇಕ್ಷೆ ಮಾಡಿದರೆ, ಆ ನಿತ್ಯತ್ವ ರಕ್ಷಣೆಯಲ್ಲಿ ಉದಾಸೀನಾದರೆ ಜೀವಸ್ವರೂಪವು ಕೂಡ ನಾಶವಾಗಿ ಹೋಗ್ಬಿಡ್ತದೆ. ಹೀಗೆ ನಿತ್ಯವಾಗಿರತಕ್ಕಂತಹ ವಸ್ತುಗಳ ವಿನಾಶವು ಕೂಡ ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದ ಅವನು ನಿತ್ಯವೇ ಆಗಿರಲಿ, ಅನಿತ್ಯವಾಗಿರಲಿ, ಎಲ್ಲರಿಗೂ ಅವನು ಸತ್ತಾಪ್ರದನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಇನ್ನು ಸ್ಥಿತಿಕಾಲದಲ್ಲಂತೂ ಅವ ಸ್ವತಂತ್ರಕರ್ತ. ಜೀವರಿಂದ ಅವರವರ ಗತಿಗಳನ್ನು ಹೊಂದಿಸಲಿಕ್ಕೆ ಕಾಲಕ್ಕೆ ಕ್ರಿಯೆಗಳನ್ನು ಮಾಡಿಸ್ತಾ ಇರ್ತಾನೆ. ಆದ್ದರಿಂದ ನಮ್ಮಿಂದ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಕ್ರಿಯೆ ನಾವು ಮಾಡಬೇಕು ಅದನ್ನು ಮಾಡಿಸಿ ಅವ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅವನು ಸ್ಥಿತಿಕಾಲದಲ್ಲಿಯೂ, ಸೃಷ್ಟಿಕಾಲದಲ್ಲಿಯೂ, ಸ್ಥಿತಿಕಾಲದಲ್ಲಿಯೂ, ಲಯಕಾಲದಲ್ಲಿ, ಎಲ್ಲ ಕಾಲದಲ್ಲಿ ಅವನೇ ಸರ್ವರಿಗೂ ಸತ್ತಾಪ್ರದನಾಗಿದ್ದಾನೆ ಅಂತ ಈ ಒಂದು ಪದಗಳ ಅರ್ಥ. ಇನ್ನು ಸರ್ವಶಬ್ದ ವಾಚ್ಯ, ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಹೇಳಿದರು. ಪರಮಾತ್ಮ ಸರ್ವಶಬ್ದ ವಾಚ್ಯ, ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ. ಈ ಸರ್ವಶಬ್ದ ವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಅಂದರೆ ಸರ್ವಶಬ್ದ ವಾಚ್ಯ ಅಂತಲೇ ಅರ್ಥ.
ಹ್ಮ್? ಈ ಯಾವುದೇ ಒಂದು ಶಬ್ದ, ಆ ಶಬ್ದದ ಒಂದು ಪ್ರವೃತ್ತಿಗೆ ಒಂದು ಕಾರಣ ಏನು? ಈಗ ಯಾವುದೋ ಒಂದು ಶಬ್ದ ಆ ಅರ್ಥವನ್ನು ಹೇಳಬೇಕಾದ್ರೆ ಅದಕ್ಕೊಂದು ಪ್ರವೃತ್ತಿ ನಿಮಿತ್ತ ಇದೆ. ಆ ಪ್ರವೃತ್ತಿ ನಿಮಿತ್ತವೇ ಆ ಶಬ್ದ ಪ್ರವೃತ್ತಿಗೆ ಕಾರಣ. ಪರಮಾತ್ಮ ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅಂದರೆ ಎಲ್ಲ ಶಬ್ದಗಳ ಪ್ರವೃತ್ತಿಗೆ ಅವನು ನಿಮಿತ್ತ, ಆ ಶಬ್ದ ಪ್ರವೃತ್ತಿಗೆ ಕಾರಣ ಅಂತ. ಶಬ್ದ ಪ್ರವೃತ್ತಿ ನಿಮಿತ್ತ ಅಂದರೆ ಶಬ್ದ ಪ್ರವೃತ್ತಿಗೆ ಕಾರಣ, ನಿಮಿತ್ತ. ಈ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇವೆ. ಆದ್ದರಿಂದ ಈ ಎಲ್ಲ ಶಬ್ದಗಳು ಪರಮಾತ್ಮನ ಹೇಳ್ತವೆ ಅಂತಾದರೆ ಹಾಗಾದ್ರೆ ಲೋಕದಲ್ಲಿ ಬೇರೆ ವಸ್ತುಗಳನ್ನು ಹೇಳ್ತಕ್ಕಂಥ ಶಬ್ದವೇ ಇಲ್ವಾ? ಪ್ರತಿಯೊಂದು ವಸ್ತುವಿಗೂ ಪ್ರವೃತ್ತಿ ನಿಮಿತ್ತ ಹರಿ ಅಂತಾದರೆ ಎಲ್ಲ ಶಬ್ದಗಳು ಅವನನ್ನೇ ಹೇಳ್ತಾ ಇವೆ ಅಂತಾದರೆ ಹಾಗಾದರೆ ನಾವೆಲ್ಲ ಲೋಕದಲ್ಲಿ ವ್ಯವಹಾರ ಮಾಡ್ತೀವಲ್ಲ, ಎಷ್ಟೊಂದು ವಾಕ್ಯ ಪ್ರಯೋಗ ಮಾಡ್ತೀವಿ, ಈ ಶಬ್ದಗಳೆಲ್ಲ ಪರಮಾತ್ಮನ ಹೇಳ್ತಾ ಇವೆಯಾ? ಬೇರೆ ಯಾವ ವಸ್ತುಗಳನ್ನು ಹೇಳ್ತಾ ಇಲ್ವಾ? ಹಾಗಾದರೆ ಬೇರೆ ವಸ್ತುಗಳನ್ನು ಈ ಶಬ್ದಗಳು ಹೇಳುವುದು ಹೇಗೆ ಅನ್ನೋ ಸಂಶಯ ಬರುತ್ತೆ. ಪರಮ ಮುಖ್ಯ ವೃತ್ತಿಯಿಂದ, ಮೊದಲನೇದು ಪರಮ ಮುಖ್ಯ ವೃತ್ತಿ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳ್ತಾ ಇವೆ. ಆ ಶಬ್ದವನ್ನು ಪರಮಾತ್ಮನ ಹೇಳಲಿಕ್ಕೆ ಪ್ರವೃತ್ತಿ ನಿಮಿತ್ತ ಯಾವುದು ಅಂದರೆ ಅವನ ಮಹಿಮೆ, ಅವನ ಧರ್ಮಗಳು, ಅವನಲ್ಲಿರತಕ್ಕಂತಹ ಗುಣಗಳು, ಅವುಗಳಿಗೆ ಅನುಗುಣವಾಗಿ ಅವುಗಳನ್ನು ಹೇಳುವುದರಿಂದಾಗಿ ಪರಮಾತ್ಮನಿರತಕ್ಕಂತಹ ಮಹಿಮೆ, ಧರ್ಮ, ಗುಣಗಳನ್ನು ಹೇಳುವ ಮೂಲಕವಾಗಿ ಪರಮಾತ್ಮನನ್ನು ಹೇಳ್ತಾ ಇವೆ ಮುಖ್ಯ ವೃತ್ತಿಯಿಂದ. ಈಗ ಇಂದ್ರ ಶಬ್ದ ಇದೆ. ಇಂದ್ರ ಅಂದರೆ ಆ ಇಂದ್ರ ಶಬ್ದವನ್ನು ನಾವು ಒಡೆದ್ರೆ ಅದರ ಅವಯವಗಳ ಅರ್ಥ ಏನಾಗುತ್ತೆ ಅಂದರೆ ಐಶ್ವರ್ಯ ಉಳ್ಳವ ಅಂತ. ಐಶ್ವರ್ಯ ಉಳ್ಳವ ಯಾರು? ಐಶ್ವರ್ಯ ಎಲ್ಲ ಸ್ವರ್ಗದಲ್ಲಿರುವಂಥದ್ದು. ಸ್ವರ್ಗದ ಅಧಿಪತಿ ಇಂದ್ರ ಅಂತ ನಾವು ಹೇಳ್ತೀವಿ. ಇಂದ್ರ ಅನ್ನೋದು ಒಬ್ಬ ವ್ಯಕ್ತಿ ಹೆಸರಲ್ಲದು. ಯಾರು ಸ್ವರ್ಗಾಧಿಪತಿಯಾಗಿರ್ತಾರೋ ಅವನು ಇಂದ್ರ. ಹಾಗಾದರೆ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಏನು? ಐಶ್ವರ್ಯ. ಆ ಐಶ್ವರ್ಯವುಳ್ಳಂತಹ ಇಂದ್ರನಾಮಕ ಸ್ವರ್ಗಾಧಿಪತಿ ಅದನ್ನು ಯೋಗ ವೃತ್ತಿಯಿಂದ ಹೇಳುತ್ತೆ. ಆಗ ಇಂದ್ರ ಶಬ್ದ ಏನು ಹೇಳುತ್ತೆ? ಐಶ್ವರ್ಯವುಳ್ಳವನು ಯಾರು? ಅವನು ಇಂದ್ರ, ಸ್ವರ್ಗಾಧಿಪತಿ ಆಗಿರ್ತಕ್ಕಂಥ ಇಂದ್ರ. ಇಂದ್ರ ಶಬ್ದ ವಾಚ್ಯ ಅಂತ ಹೇಳ್ತೀವಿ. ಇನ್ನು ಇದು ಯೋಗ ವೃತ್ತಿಯಿಂದ. ಯೋಗ ವೃತ್ತಿ ಅಂದರೆ ಅವಯವಾರ್ಥದಿಂದ ಬರುವಂಥದ್ದು. ಅಲ್ಲಿರ್ತಕ್ಕಂತಹ ಪದಗಳು, ಧಾತು, ಪ್ರತ್ಯಯ ಎಲ್ಲ ಬಿಡಿಸಿದಾಗ ಬರತಕ್ಕಂತಹ ಅರ್ಥ, ಅದು ಯೋಗದಿಂದ ಯೋಗ ಅರ್ಥ, ಅದು ಯೋಗ ವೃತ್ತಿಯಿಂದ ಬರತಕ್ಕಂಥ ಅರ್ಥ. ಇನ್ನು ಮಹಾಯೋಗ ವೃತ್ತಿಯಿಂದ ಇಂದ್ರ ಶಬ್ದ ಅದು ಪರಮಾತ್ಮನ ಹೇಳ್ತಾ ಇದೆ. ಪರಮ ಮುಖ್ಯ ವೃತ್ತಿ ಇಟ್ಕೊಂಡಾಗ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳೋದು. ಇನ್ನು ಪರಮ ಮುಖ್ಯ ವೃತ್ತಿ ಬಿಡೋ, ಎಲ್ಲ ಶಬ್ದಗಳು ಪರಮಾತ್ಮನ್ನೇ ಹೇಳೋದು. ಅದನ್ನು ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಂದ್ರ ಶಬ್ದ ಅದು ಇಡೀ ಐಶ್ವರ್ಯ ಎಂಬ ಧಾತುವಿನಿಂದ ಹುಟ್ಟಿರುವಂಥದ್ದು. ಹಾಗಾಗಿ ಈಗ ಐಶ್ವರ್ಯ ಅಂತ ಅರ್ಥ. ಐಶ್ವರ್ಯಾದಿಗಳು ಪರಮಾತ್ಮನಲ್ಲೂ ಇವೆ, ಇಂದ್ರನಲ್ಲೂ ಇವೆ ಅಲ್ವಾ? ಪರಮಾತ್ಮನಲ್ಲಿ ನಿರವಧಿಕವಾಗಿ ಇವೆ. ಸ್ವರ್ಗಾಧಿಪತಿಯಾಗಿರ್ತಕ್ಕಂತಹ ಇಂದ್ರನಲ್ಲಿ ಏನು ಐಶ್ವರ್ಯ ಇದೆ ಅದು ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದ ಯೋಗ ರೂಢಿಯಿಂದ, ಯೋಗ ವೃತ್ತಿಯಿಂದ ಇಂದ್ರ ಶಬ್ದ ಇಂದ್ರನನ್ನು ಹೇಳಿದರು. ಆ ಇಂದ್ರನ ಐಶ್ವರ್ಯ ಅನ್ನೋದು ಅದು ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದಲೂ ಇಂದ್ರ ಶಬ್ದ ವಾಚ್ಯರಾದವನು ಪರಮಾತ್ಮನೇ, ನಾರಾಯಣ ಅಂತ ಹೇಳ್ತೀವಿ ಅಲ್ವಾ? ಕೆಲವು ಶಬ್ದಗಳನ್ನು ನಾರಾಯಣನಲ್ಲಿಯೇ ನಾವು ಸಮನ್ವಯ ಮಾಡಬೇಕು. ಇಂದ್ರ ಶಬ್ದ ಇಂದ್ರನಲ್ಲಿಯೂ ಸಮನ್ವಯ ಮಾಡ್ತೀವಿ.
ನಾರಾಯಣ, ವಿಷ್ಣು ಮೊದಲಾದ ಶಬ್ದಗಳಿವೆ. ಈ ಶಬ್ದಗಳನ್ನು ಪರಮಾತ್ಮನಲ್ಲಿ ಮಾತ್ರ ಉಪಯೋಗಿಸಿದ್ದಾರೆ ವೇದದಲ್ಲಿ. ನಾರಾಯಣ ಅಂದರೆ ವಿಷ್ಣುವೇ, ವಿಷ್ಣು ಅಂದರೆ ವಿಷ್ಣುವೇ. ಅದನ್ನು ಇನ್ಯಾರಲ್ಲಿಯೂ ಸಮನ್ವಯ ಮಾಡಲಿಕ್ಕೆ ಬರಲ್ಲ. ಅಂತಹ ನಾರಾಯಣ, ವಿಷ್ಣು ಮೊದಲಾದ ಶಬ್ದಗಳು ಅವೆಲ್ಲ ನಾರಾಯಣನಲ್ಲಿ ಪ್ರಯೋಗ ಮಾಡಲ್ಪಡ್ತಕ್ಕಂಥವಳು. ಅದನ್ನು ಮಹಾಯೋಗ ಅಂತಲೂ ಹೇಳ್ತೀವಿ. ಮಹಾಯೋಗ ರೂಢಿ. ನಾರಾಯಣ ಅಂದರೆ ವಿಷ್ಣುವೇ ಅಂತ ರೂಢಿ. ನಾರಾಯಣ ಅದು ಮಹಾಯೋಗ ವೃತ್ತಿಯಿಂದ, ಮಹಾಯೋಗ ನಾಮಕ ಪರಮ ಮುಖ್ಯ ವೃತ್ತಿಯಿಂದ ಅದು ಪರಮಾತ್ಮನ್ನೇ ಹೇಳ್ತದೆ. ಇನ್ನು ಅವಯವಾರ್ಥದಿಂದ ಅದು ಮಹಾರೂಢಿ ಮಾತ್ರ ಅಲ್ಲ, ಯೋಗದಿಂದ ಇದು ಮಾಡಿದಾಗ ಇತರಲ್ಲಿ ಹೇಳಿದರೂ ಕೂಡ ಆ ನಾರಾಯಣ ಶಬ್ದ, ವಿಷ್ಣು ಶಬ್ದ ಏನು ಹೇಳ್ತಾ ಇವೆ? ನಾರಾಯಣ ಶಬ್ದ ಅರ್ಥ ಗುಣಪೂರ್ಣತ್ವ. ಕೆಲವರಲ್ಲಿ ಕೆಲವು ಗುಣ ಇರ್ಬೋದು, ಎಲ್ಲ ಗುಣಗಳಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ಮಾತ್ರ. ಆದ್ದರಿಂದ ಪರಮ ಮುಖ್ಯ ವೃತ್ತಿಯಿಂದ ನಾರಾಯಣ ಶಬ್ದ ವಿಷ್ಣುವನ್ನೇ ಹೇಳುತ್ತೆ. ಸಕಲ ಗುಣಪೂರ್ಣತ್ವ, ಸಕಲ ಗುಣಪೂರ್ಣತ್ವ ವಿಷ್ಣುವಲ್ಲಿಯೇ ಇರುವುದರಿಂದ ನಾರಾಯಣ ಶಬ್ದವು ವಿಷ್ಣುವನ್ನೇ ಹೇಳುತ್ತೆ. ಇಂದ್ರ ಶಬ್ದವು ಯೋಗ ವೃತ್ತಿಯಿಂದ ಅದು ಸ್ವರ್ಗಾಧಿಪತಿ ಆಗಿರತಕ್ಕಂತಹ ಇಂದ್ರನನ್ನು ಹೇಳುತ್ತೆ. ಅವನ ಐಶ್ವರ್ಯಕ್ಕೆ ಪರಮಾತ್ಮ ಅಧೀನನಾದ್ದರಿಂದ ಅದು ಪರಮಾತ್ಮನನ್ನು ಕೂಡ ಹೇಳುತ್ತೆ. ಆದರೆ ನಾರಾಯಣ, ವಿಷ್ಣು ಮೊದಲಾದ ಶಬ್ದಗಳು ವಿಷ್ಣುವನ್ನೇ ಹೇಳ್ತವೆ. ಯಾಕೆಂದರೆ ಅದು ಮಹಾಯೋಗ, ಪರಮ ಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿಯಿಂದ. ಯಾಕೆಂದರೆ ನಾರಾಯಣ ಶಬ್ದ ಅರ್ಥ ಆ ಗುಣಪೂರ್ಣತ್ವ, ವಿಷ್ಣು ಶಬ್ದದ ಅರ್ಥ ಸರ್ವತ್ರ ವ್ಯಾಪಕತ್ವ. ಇವೆಲ್ಲ ಪರಮಾತ್ಮ ಧರ್ಮಗಳು, ಇನ್ನಿಲ್ಲೂ ಇಲ್ಲವು. ಆದ್ದರಿಂದ ಪರಮ ಮುಖ್ಯ ವೃತ್ತಿಯಿಂದ ಅವುಗಳು ವಿಷ್ಣುವನ್ನೇ ಹೇಳ್ತವೆ. ಹೀಗೆ ಒಂದು ಶಬ್ದ ಅರ್ಥವನ್ನು ಹೇಳಬೇಕಾದ್ರೆ ಪರಮ ಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಲಕ್ಷಣಾ ವೃತ್ತಿ ಅಂತಿದೆ, ಗೌಣಿ ವೃತ್ತಿ ಅಂತಿದೆ. ಅದೆಲ್ಲ ವಿಷ್ಣು ತ್ರಿವರ್ಣ ಪಾಠ ಆಗುವಾಗ ಅದೆಲ್ಲ ಹೇಳ್ತೇನೆ, ನಾನು ವಿವರವಾಗಿ ಬಿಡಿಸಿ ಹೇಳ್ತೇನೆ. ಅಂತೂ ಪರಮಾತ್ಮ ಸರ್ವಶಬ್ದ ವಾಚ್ಯ, ಸರ್ವಪ್ರವೃತ್ತಿ ನಿಮಿತ್ತ ಅನ್ನೋದನ್ನು ಇಲ್ಲಿ ಬಿಡಿಸಿದ್ದು. ಇನ್ನು ಸರ್ವಾತ್ಯಂತ ವಿಲಕ್ಷಣ, ಎಲ್ಲರಿಗಿಂತ ವಿಲಕ್ಷಣ ಆಗಿದ್ದಾನೆ ಅವನು ಅಂತ. ಜಗದ್ವಿಲಕ್ಷಣ. ಹರಿಗೆ ಪ್ರಾಕೃತವಾಗಿರತಕ್ಕಂತಹ ಯಾವ ರೂಪಗಳಿಲ್ಲ. ಸ್ತ್ರೀ ರೂಪವಾಗಲಿ, ಪ್ರಾಕೃತವಾದ ಸ್ತ್ರೀ ಪುರುಷ ರೂಪಗಳಿಲ್ಲ, ಸ್ತ್ರೀತ್ವ ಪುರುಷತ್ವಗಳಿಲ್ಲ. ಅಪ್ರಾಕೃತವಾಗಿರತಕ್ಕಂತಹ ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ರೂಪಗಳು ಪರಮಾತ್ಮನಲ್ಲಿ ಅನಂತ ಇವೆ. ಆದ್ದರಿಂದ ಅವನು ಉಳಿದವರೆಲ್ಲರಿಗಿಂತ ಅವನು ಅತ್ಯಂತ ಭಿನ್ನನಾಗಿದ್ದಾನೆ, ಅತ್ಯಂತ ವಿಲಕ್ಷಣನಾಗಿದ್ದಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಸ್ವಗತ ಭೇದ ವಿವರ್ಜಿತ ಅಂದರೆ ಸ್ವಗತ ಭೇದ ಇಲ್ಲ, ಅಂದರೆ ಅವನ ಅನಂತ ರೂಪಗಳಲ್ಲಿ ಭೇದ ಇಲ್ಲ. ಪರಮಾತ್ಮನಿಗೂ ಜೀವರಿಗೂ ಭೇದ ಇದೆ. ಪರಮಾತ್ಮನ ಮತ್ಸ್ಯಾದಿ ದಶಾವತಾರಗಳಿವೆ, ಅನಂತ ಅವತಾರಗಳಿವೆ. ಆ ಎಲ್ಲ ರೂಪಗಳಲ್ಲಿ ಭೇದ ಇದೆಯಾ ಅಂದರೆ ಭೇದ ಇಲ್ಲ ಅಂತ. ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿಗಳು ಅದನ್ನೇ ಹೇಳ್ತಾ ಇರೋದು. ಪರಮಾತ್ಮನ ರೂಪ, ಗುಣ, ಕ್ರಿಯೆ ಇವುಗಳಲ್ಲಿ ಯಾವುದೇ ಭೇದ ಇಲ್ಲ. ಭೇದವೂ ಇಲ್ಲ, ಭೇದವೂ ಇಲ್ಲ. ಭಗವಂತನ ರೂಪಗಳಲ್ಲಿ, ಗುಣಗಳಲ್ಲಿ ಭೇದ ಇಲ್ಲ ಎಂಬ ವಿಚಾರವನ್ನು ಆ ಶ್ರುತಿ ಹೇಳುತ್ತೆ. ಪರಮಾತ್ಮನ ಪ್ರತಿಯೊಂದು ರೂಪ, ಅದರ ಅವಯವಗಳು, ಗುಣ, ಕ್ರಿಯೆ ಯಾವುದರಲ್ಲಿ ಕೂಡ ಭೇದ ಇಲ್ಲ. ಪ್ರತಿಯೊಂದು ಗುಣವು, ಪ್ರತಿಯೊಂದು ಕ್ರಿಯೆಯು, ಪ್ರತಿಯೊಂದು ರೂಪವೂ ಕೂಡ ಅಭಿನ್ನವಾಗಿರುವಂಥದ್ದು. ಸ್ವಗತ ಭೇದ ವಿವರ್ಜಿತ. ಅವನಲ್ಲಿ ಯಾವುದೇ ಭೇದ ಇಲ್ಲ, ಅವನ ರೂಪಗಳಲ್ಲಿ ಯಾವುದೇ ಭೇದ ಇಲ್ಲ.
ಆದರೂ ಅವನ ರೂಪಗಳು ಅನಂತ, ಅಭಿನ್ನವಾಗಿರತಕ್ಕಂತಹ ರೂಪಗಳು, ಅನಂತವಾಗಿರತಕ್ಕಂತಹ ರೂಪಗಳು. ಲೋಕ ಪ್ರವೃತ್ತಿಗೋಸ್ಕರವಾಗಿ ಅವನು ಅನೇಕ ರೂಪಗಳನ್ನು ತಾಳ್ತಾನೆ. ಆದ್ದರಿಂದ ಪರಮಾತ್ಮನ ರೂಪಕ್ಕೂ ಮೂಲ ರೂಪಕ್ಕೂ ಯಾವ ಭೇದವನ್ನು ತಿಳಿಬಾರದು. ಯಾರು ಆ ಥರ ತಿಳಿತಾರೋ ಅವನು ನಾಶವಂತಾನೆ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹವ ನಾನೇವ ಪಶ್ಯತಿ ಎಂಬ ಉಪನಿಷತ್ನಲ್ಲಿ ಪರಮಾತ್ಮನ ರೂಪಗಳಲ್ಲಿ ಯಾವ ಭೇದ ಚಿಂತನೆಯನ್ನು ಮಾಡಬಾರದು. ಭೇದ ಚಿಂತನೆ ಮಾಡುವವನಿಗೆ ಅನರ್ಥವನ್ನು ಈ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಈ ಪರಮಾತ್ಮನ ಅನಂತ ರೂಪಗಳಲ್ಲಿ ಅನಂತ ರೂಪಗಳಿಗೂ ಮೂಲ ರೂಪಕ್ಕೂ ಯಾವುದೇ ಭೇದ ಇಲ್ಲ. ಮಾತ್ರ ಅಲ್ಲ, ಪರಮಾತ್ಮನ ರೂಪಗಳಲ್ಲಿಯೂ ಗುಣಗಳಲ್ಲಿಯೂ ಹಸ್ತಾದಿ ಅವಯವಗಳಲ್ಲಿಯೂ ಕೂಡ ಯಾವುದೇ ಭೇದ ಇಲ್ಲ ಎಂಬುದನ್ನು ಉಪನಿಷತ್ತುಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಆ ಎಲ್ಲ ವಿಚಾರವನ್ನು ಇಲ್ಲಿ ರಾಯರು ಸ್ವಗತ ಭೇದ ವಿವರ್ಜಿತ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.